ನಮಸ್ಕಾರ ಎಲ್ರಿಗೂ ಫ್ರೆಂಡ್ಸ್, ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಆಲ್ರೆಡಿ ನಿಮ್ಗೆ ಹೇಳಿರೋ ಹಾಗೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನ ಯಾರ್ಯಾರೆಲ್ಲ ಹಾಕಿದ್ರು ಆ ಎಲ್ಲ ಅರ್ಜಿಗಳನ್ನ ಈಗಾಗ್ಲೇ ಅಪ್ರೂವ್ ಮಾಡಿದ್ದಾರೆ. ಸೊ ಅದೇ ತರ ಅಪ್ರೂವ್ ಆಗಿರುವ ರೇಷನ್ ಕಾರ್ಡ್ ಲಿಸ್ಟ್ ಅನ್ನ ಸರ್ಕಾರವು ಈಗ ರಿಲೀಸ್ ಮಾಡಿದೆ. ಇನ್ ದಟ್ ಸೇಮ್ ವೇ ಅಪ್ರೂವ್ ಆದವರ ಲಿಸ್ಟ್ ಅಲ್ಲಿ ನಿಮ್ ಹೆಸರು ಕೂಡ ಇದೆಯಾ, ಇದನ್ನ ನೀವು ಕೂಡ ಹೇಗೆ ಚೆಕ್ ಮಾಡಬಹುದು, ಈ ಎಲ್ಲ ಡೌಟ್ಸ್ ಗಳನ್ನ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಕ್ಲಿಯರ್ ಮಾಡ್ತೀನಿ. ಸೊ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅಂಡ್ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ಸರ್ಕಾರವು ಹೊಸ ರೇಷನ್ ಕಾರ್ಡ್ ವಿತರಣೆಯ ಪಟ್ಟಿಯನ್ನ ಈಗಾಗಲೇ ಬಿಡುಗಡೆ ಮಾಡಿದೆ. ಫ್ರೆಂಡ್ಸ್, ನೀವು ಯಾವುದೇ ರೀಜನಿನ ಕ್ಯಾಂಡಿಡೇಟ್ಸ್ ಆಗಿದ್ರು ಕೂಡ ಸರ್ಕಾರ ಹೇಳಿರುವಂತ ಕೆಲವೊಂದು ಡಾಕ್ಯುಮೆಂಟ್ಸ್ ಗಳು ನಿಮ್ಮ ಹತ್ರ ಇರ್ಲೇಬೇಕಾಗಿರತ್ತೆ. ಅಂದ್ರೆ ಮಾತ್ರ ನೀವು ಆ ರಾಜ್ಯದ ಅಥವಾ ಆ ರೀಜನಿನ ನಿವಾಸಿ ಆಗಿರ್ತೀರಾ. ಹಾಗೆ ಫ್ರೆಂಡ್ಸ್, ನಮ್ ದೇಶದಲ್ಲಿ ಕೂಡ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಪಾಸ್ಪೋರ್ಟ್ ಹಾಗೆ ಡ್ರೈವಿಂಗ್ ಲೈಸೆನ್ಸ್ ಅಂತ ಈ ಇಷ್ಟು ಡಾಕ್ಯುಮೆಂಟ್ಸ್ ಗಳು ಕಂಪಲ್ಸರಿ ಆಗಿ ಇರ್ಲೇಬೇಕಾಗತ್ತೆ. ಹಾಗೆ ಈ ಡಾಕ್ಯುಮೆಂಟ್ಸ್ ಲಿಸ್ಟ್ ಅಲ್ಲಿ ರೇಷನ್ ಕಾರ್ಡ್ ಕೂಡ ಒಂದು ಮಹತ್ವದ ಪಾತ್ರವನ್ನೇ ವಹಿಸುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ರೇಷನ್ ಕಾರ್ಡ್ ಇಲ್ದೆ ಇದ್ರೆ ಯಾವುದೇ ನೀವು ಗೌರ್ಮೆಂಟ್ ಫೆಸಿಲಿಟಿಯನ್ನ ತಗೊಳ್ಳಿಕ್ಕೆ ಆಗಲ್ಲ. ಬಿಕಾಸ್ BPL ರೇಷನ್ ಕಾರ್ಡ್ ಹೊಂದಿರುವುದರಿಂದ ಪ್ರತಿ ತಿಂಗಳು ನಿಮ್ಗೆ ರೇಷನ್ ಅನ್ನ ಕೊಡುವುದರ ಜೊತೆಗೆ ಎಜುಕೇಶನ್ ಅಲ್ಲಿ, ಮೆಡಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಈ ತರ ಅಂತ ತುಂಬಾ ಗೌರ್ಮೆಂಟ್ ಫೆಸಿಲಿಟಿಗಳನ್ನ ರೇಷನ್ ಕಾರ್ಡ್ ಇದ್ದವರಿಗೆ ಗೌರ್ಮೆಂಟ್ ಈಗ ಕೊಡ್ತಾ ಇದೆ. ಹಾಗಾಗಿ ಸರ್ಕಾರವು ಹಲವಾರು BPL ಕಾರ್ಡ್ ಅನ್ನ ಮಾಡಿಸಲು ಮುಂದಾಗಿದೆ. ಇದೀಗ ಸರ್ಕಾರ ಹೇಳಿರುವ ನೋಟಿಸ್ ಏನಂದ್ರೆ, ಯಾರೆಲ್ಲ ಹೊಸ ರೇಷನ್ ಕಾರ್ಡ್ ಗೆ ಅಪ್ಲೈ ಮಾಡಿದೀರಾ ಆ ಅರ್ಜಿಯನ್ನ ಅಪ್ರೂವ್ ಮಾಡಿ ಆ ಅಪ್ರೂವ್ ಆದವರ ಕ್ಯಾಂಡಿಡೇಟ್ ಲಿಸ್ಟ್ ಅನ್ನ ಈಗ ಸರ್ಕಾರವು ಬಿಡುಗಡೆ ಮಾಡಿದೆ. ಅದರಲ್ಲಿ ಸ್ವಲ್ಪ ಜನರು BPL ಕಾರ್ಡ್ ಅನ್ನ ಹೊಂದಿರ್ತಾರೆ, ಇನ್ನು ಸ್ವಲ್ಪ ಜನರು ಈ ವರ್ಷ ಅಂತ ಹೊಸ ರೇಷನ್ ಕಾರ್ಡ್ ಗೆ ಅಪ್ಲೈ ಮಾಡಿರ್ತಾರೆ. ಹೀಗೆ ರೇಷನ್ ಕಾರ್ಡ್ ಗೆ ಅರ್ಜಿಯನ್ನ ಸಲ್ಲಿಸಿ ಅಪ್ರೂವ್ ಆದ ರೇಷನ್ ಕಾರ್ಡಿನ ಕ್ಯಾಂಡಿಡೇಟ್ ಲಿಸ್ಟ್ ಅನ್ನ ಸರ್ಕಾರ ಈಗ ರಿಲೀಸ್ ಮಾಡಿದೆ. ಫ್ರೆಂಡ್ಸ್, ಬಡತನ ರೇಖೆಗಿಂತ ಕೆಳಗಿರುವ ಅಥವಾ ಪೋವರ್ಟಿ ಲೈನ್ ಕೆಳಗಿರುವಂತ ಲಕ್ಷಾಂತರ ಜನರನ್ನ ಸರ್ಕಾರವು ಗುರುತಿಸಿ ಅವರಿಗೆ ಸರ್ಕಾರದಿಂದ ಬೆನಿಫಿಟ್ಸ್ ಅನ್ನ ಕೊಡಿಸ್ಬೇಕಂತ ಈ ಅಪ್ರೂವ್ ಆದ ರೇಷನ್ ಕಾರ್ಡ್ ಅನ್ನ ಅವರಿಗೆ ಕೊಡ್ತಾ ಇದೆ. ಫ್ರೆಂಡ್ಸ್, ಈ ರೇಷನ್ ಕಾರ್ಡ್ ಅನ್ನ ಹೊಂದಿದವರು ಕಂಪಲ್ಸರಿ ಆಗಿ ಪ್ರತಿ ತಿಂಗಳು ರೇಷನ್ ಅನ್ನ ತಗೊಳ್ಬೇಕು. ಈ ಮೂಲಕ ಯಾರು ಕೂಡ ಹಸಿವಿನಿಂದ ಇರಬಾರದೆಂದು ಸರ್ಕಾರವು ಈ ರೇಷನ್ ಕಾರ್ಡ್ ಅನ್ನ ಅವರಿಗೆ ನೀಡ್ತಾ ಇದೆ. ಇನ್ ದಟ್ ಸೇಮ್ ವೇ ಗೌರ್ಮೆಂಟ್ ಪ್ರೊವೈಡ್ ಮಾಡ್ತಾ ಇರುವ ಸ್ಕೀಮ್ಸ್ ಗಳಿಗೂ ಕೂಡ ಈ ರೇಷನ್ ಕಾರ್ಡ್ ಮೇನ್ ಪಾರ್ಟ್ ಅನ್ನ ವಹಿಸಲಿದೆ. ಹಾಗಾದ್ರೆ ಫ್ರೆಂಡ್ಸ್, ಈ ವರ್ಷ ನೀವು ಕೂಡ ಹೊಸ ರೇಷನ್ ಕಾರ್ಡ್ ಗೆ ಅಪ್ಲೈ ಮಾಡಿದ್ರೆ ನಿಮ್ ರೇಷನ್ ಕಾರ್ಡ್ ಅಪ್ರೂವ್ ಆಗಿದೆ ಅಥವಾ ಇಲ್ಲ, ಈ ಲಿಸ್ಟ್ ಅಲ್ಲಿ ನಿಮ್ ಹೆಸರು ಇದೆ ಅಥವಾ ಇಲ್ಲ ಅಂತ ನೀವು ಕೂಡ ಹೇಗೆ ಚೆಕ್ ಮಾಡಬಹುದಂತ ನಾನ್ ನಿಮ್ಗೆ ಈಗ ತಿಳಿಸ್ತಾ ಇದ್ದೀನಿ. ಸೊ ಹಾಗಾಗಿ ಫಸ್ಟ್ ನೀವು ಆಹಾರ ಇಲಾಖೆಯ ಅಫಿಷಿಯಲ್ ವೆಬ್ಸೈಟ್ ಅನ್ನ ಓಪನ್ ಮಾಡಿ. ಈಗ ಇಲ್ಲಿ ಕಾಣ್ತಾ ಇರುವ ಈ ಸೇವೆಗಳು ಅಂತ ಇರುವ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ಲೆಫ್ಟ್ ಸೈಡ್ ಅಲ್ಲಿ ನೀವು ನೋಡ್ತಾ ಇರುವ ಹಾಗೆ ಈ ಪಡಿತರ ಚೀಟಿ ಅಂತ ಸೆಕೆಂಡ್ ಆಪ್ಷನ್ ಅನ್ನ ಕ್ಲಿಕ್ ಮಾಡಿ. ಅದರಲ್ಲಿ ಹಳ್ಳಿ ಪಟ್ಟಿ ಅಂತ ಇರುವ 7th ಆಪ್ಷನ್ ಅನ್ನ ಕ್ಲಿಕ್ ಮಾಡಿ. ಅದಾದ ನಂತರ ಈ ತರ ನಿಮ್ಗೆ ವಿಲೇಜ್ ಲಿಸ್ಟ್ ಅಂತ ಇಂಟರ್ಫೇಸ್ ಓಪನ್ ಆಗತ್ತೆ. ಇದ್ರಲ್ಲಿ ಫಸ್ಟ್ ನಿಮ್ಗೆ ನಿಮ್ಮ ಡಿಸ್ಟ್ರಿಕ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ನಿಮ್ ತಾಲೂಕನ್ನ ಸೆಲೆಕ್ಟ್ ಮಾಡಿ. ಅದಾದ ನಂತರ ಗ್ರಾಮ ಪಂಚಾಯತ್ ಅಂದ್ರೆ ನೀವ್ ಯಾವ ಪಂಚಾಯತ್ ಗೆ ಬಿಲಾಂಗ್ ಮಾಡ್ತೀರಾ ಆ ಪಂಚಾಯತ್ ಅನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ವಿಲೇಜ್ ಅಂತ ಇದೆ, ನಿಮ್ಮ ಗ್ರಾಮ ಅಥವಾ ನಿಮ್ ವಿಲೇಜ್ ಅನ್ನ ಇಲ್ಲಿ ಸೆಲೆಕ್ಟ್ ಮಾಡಿ. ಅದಾದ ನಂತರ ಇಲ್ಲಿ ಕಾಣ್ತಾ ಇರುವ ಗೋ ಬಟನ್ ಮೇಲೆ ಕ್ಲಿಕ್ ಮಾಡಿ. ಯಾವಾಗ ನೀವು ಗೋ ಬಟನ್ ಮೇಲೆ ಕ್ಲಿಕ್ ಮಾಡ್ತೀರಾ ಈ ತರ ನಿಮ್ಗೆ ಸೆಟ್ ಆಫ್ ಲಿಸ್ಟ್ ಇಲ್ಲಿ ಡಿಸ್ಪ್ಲೇ ಆಗತ್ತೆ. ಇದ್ರಲ್ಲಿ ರೇಷನ್ ಕಾರ್ಡ್ ನಂಬರ್ ಇರತ್ತೆ, ಫಲಾನುಭವಿಯ ಹೆಸರಿರತ್ತೆ, ರೇಷನ್ ಕಾರ್ಡ್ ಯಾರ ಹೆಸರಲ್ಲಿ ಇರತ್ತೆ ಅವ್ರ ಅಡ್ರೆಸ್ ಇಲ್ಲಿ ಡಿಸ್ಪ್ಲೇ ಆಗಿರತ್ತೆ. ರೇಷನ್ ಕಾರ್ಡ್ ಟೈಪ್ ಅಲ್ಲಿ ನಿಮ್ ರೇಷನ್ ಕಾರ್ಡ್ ಯಾವ್ದಂತ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ. ಲೈಕ್ APL ಇದ್ರೆ APL ಅಂತ, BPL ಇದ್ರೆ BPL ಅಂತ, ಅಂತ್ಯೋದಯ ಕಾರ್ಡ್ ಇದ್ರೆ ಅಂತ್ಯೋದಯ ಅಂತ ರೇಷನ್ ಕಾರ್ಡ್ ಟೈಪ್ ಅಲ್ಲಿ ನಿಮ್ಮ ರೇಷನ್ ಕಾರ್ಡ್ ಟೈಪ್ ಯಾವ್ದಿದೆ ಅಂತ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ. ಫೈನಲಿ ನಂಬರ್ ಆಫ್ ಮೆಂಬರ್ಸ್ ಅಲ್ಲಿ ನಿಮ್ ರೇಷನ್ ಕಾರ್ಡ್ ಅಲ್ಲಿ ಈಗ ಎಷ್ಟು ಮೆಂಬರ್ಸ್ ಇದಾರೆ ಈ ನಂಬರ್ ಆಫ್ ಮೆಂಬರ್ಸ್ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಫ್ರೆಂಡ್ಸ್, ನೀವು ಹೊಸ ರೇಷನ್ ಕಾರ್ಡ್ ಗೆ ಏನಾದ್ರೂ ಅಪ್ಲೈ ಮಾಡಿದ್ರೆ ಈ ಲಿಸ್ಟ್ ಅಲ್ಲಿ ನಿಮ್ ಹೆಸರು ಕೂಡ ಇದ್ರೆ ನಿಮ್ಮ ಹೊಸ ರೇಷನ್ ಕಾರ್ಡ್ ಅಪ್ರೂವ್ ಆಗಿದೆ ಅಂತ ಅರ್ಥ. ಹಾಗೆ ಫ್ರೆಂಡ್ಸ್, ಈ ಆಹಾರ ಅಫಿಷಿಯಲ್ ವೆಬ್ಸೈಟ್ ಬಗ್ಗೆ ನಿಮ್ಗೇನಾದ್ರೂ ಡೌಟ್ಸ್ ಇದ್ರೆ ಅಥವಾ ಏನಾದ್ರೂ ಕನ್ಫ್ಯೂಷನ್ಸ್ ಇದ್ರೆ ಇದರ ಇನ್ ಡೀಟೇಲ್ಸ್ ವಿಡಿಯೋನ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಆ ಲಿಂಕ್ ಅನ್ನ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೆ ಐ ಬಟನ್ ಅಲ್ಲಿ ಪ್ರೊವೈಡ್ ಮಾಡ್ತೀನಿ. ಯಾರೆಲ್ಲ ಆ ವಿಡಿಯೋ ನೋಡಿಲ್ಲ ಆ ವಿಡಿಯೋನ ನೀವು ಯಾರು ಮಿಸ್ ಮಾಡ್ದೇನೆ ನೋಡಿ. ಯಾಕಂದ್ರೆ ಇನ್ ಕೇಸ್ ನೀವೇ ಓನ್ ಆಗಿ ಏನಾದ್ರೂ ಅಪ್ಲಿಕೇಶನ್ ಅನ್ನ ಹಾಕ್ಬೇಕಂತ ಇದ್ರೆ ಆ ಟೈಮ್ ಅಲ್ಲಿ ನಿಮ್ಗೆ ಆ ವಿಡಿಯೋ ತುಂಬಾನೇ ಯೂಸ್ ಆಗತ್ತೆ. ಸೊ ಹಾಗಾಗಿ ಯಾರು ಕೂಡ ಮಿಸ್ ಮಾಡ್ದೇನೆ ಆ ವಿಡಿಯೋನ ನೋಡಿ. ಐ ಹೋಪ್ ಫ್ರೆಂಡ್ಸ್
ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತೀನಿ. ಇನ್ ಕೇಸ್ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಸಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ, ನಿಮ್ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಯಲ್ಲಿ ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ ಕೇಸ್ ಏನಾದ್ರೂ ಡೌಟ್ಸ್ ಇದ್ರೆ ನಂಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನಿಮ್ ಡೌಟ್ಸ್ ಅನ್ನ ಕ್ಲಾರಿಫೈ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.